ತುಂಬ ಬೇಗನೆ ಶುರು ಆಯಿತು ಈ ಆ್ಯಕ್ಟಿಂಗ್ ಕೆರಿಯರ್ ಏನಿದೆ. ನನಗೆ 7-8 ವರ್ಷ ಇದ್ದಾಗಲಿಂದ ಶುರು ಮಾಡಿದ್ದು. ಸೊ ಆಗ್ಲಿಂದನೂ ಆ್ಯಕ್ಟಿಂಗ್ ಮಾಡ್ಕೊಂಡು ಬಂದು ಅದು ಒಂದೊಂದು ಸ್ಟೇಜ್ ಅನ್ನೋ ಥರ ಆವಾಗ ಚೈಲ್ಡ್ ಆರ್ಟಿಸ್ಟಾಗಿ ಆಲ್ಮೋಸ್ಟ್ ಎಲ್ಲ ಮೂವೀಸಲ್ಲಿ ಮಾಡಿದ್ದು. ಅದಾದಮೇಲೆ ಕಾಗದ ಅಂತ ಒಂದು ಸಿನಿಮಾದಲ್ಲಿ ಲೀಡಾಗಿ ಮಾಡಿದೆ. ಅದು ಟೀನೇಜ್ ಕ್ಯಾಟಗರಿ ಲವ್ ಸ್ಟೋರಿ ಆಗಿತ್ತು. ಸೊ ಆ ಮೂವಿ ರಿಲೀಸ್ ಆದಮೇಲೆ ನನಗೆ ಬರೋವಂಥ ಪಾತ್ರಗಳಲ್ಲಿ ಸ್ವಲ್ಪ ಚೇಂಜಸ್ ಆಯಿತು. ಅಂದರೆ ಇವಾಗ ನನಗೆ ಯಾವುದೇ ಪಾತ್ರ ಬಂದರೂ ಅದಕ್ಕೆ ಆ ಪಾತ್ರಕ್ಕೆ ಸ್ಪೆಷಲ್ ಒಂದು ಬೇರೆ ತೂಕ ಇರುತ್ತೆ. ಅಂದರೆ ಆ ಕಥೆಲಿ ಏನೋ ಒಂದು ಮುಖ್ಯ ಏನಿರುತ್ತೆ, ಒಂದು ಮೇನ್ ಥಿಂಗ್ ಏನಿರುತ್ತೆ ಆ ಪಾತ್ರಕ್ಕೆ ಇರೋ ಥರ ಆ ರೀತಿ ಒಂದಷ್ಟು ಪಾತ್ರಗಳು ಬಂತು. ಮೂವೀಸ್ ಹಾಗೆ ಮಾಡ್ಕೊಂಡು ಹೋಗ್ತದೆ. ಬಟ್ ಸೀರಿಯಲಲ್ಲಿ ನೋಡ್ತಾ ಇದ್ವಿ ಅಂದರೆ ಯಾವುದು ಏನು ಅಂತ. ಸೀರಿಯಲ್ ಒಂದ್ಸಲ ಕಮಿಟ್ ಆದರೆ ಅದು ವರ್ಷಾನುಗಟ್ಲೆ ನಡೆಯುತ್ತೆ. ಸೊ ಅದರಲ್ಲಿ ಒಂದು ಸ್ವಲ್ಪ ನೋಡ್ಕೊಂಡು ಇದು ಮಾಡ್ಬೇಕಾದ್ರೆ ಕರ್ಣ ಬಂದಿದ್ದು ಸಿಕ್ಕಾಪಟ್ಟೆ ಖುಷಿ ಆಯಿತು. ಸೊ ಅದಕ್ಕೆ ಕರ್ಣನ ಚೂಸ್ ಮಾಡಿ ಅದ್ರ ಜೊತೆ ಮೂವೀಸ್ ಏನೇನು ಬರ್ತದೆ ಆ ಪಾತ್ರಗಳಲ್ಲಿ ಅದರಲ್ಲೂ ಒಂದು ಸ್ವಲ್ಪ ಯೋಚನೆ ಮಾಡಿ ನೋಡಿ ತಗೋತಾ ಇರೋದು. ಸೊ ತುಂಬ ಖುಷಿ ಇದೆ, ಪಾತ್ರಗಳು ಬರ್ತಾ ಇರೋದು ನೋಡಿನೂ ತುಂಬ ಖುಷಿ ಇದೆ. ಹೆಂಗೆ ಅಂದರೆ ಕಷ್ಟ ಆ್ಯಕ್ಚುಲಿ ಚೈಲ್ಡ್ ಆರ್ಟಿಸ್ಟಾಗಿ ವರ್ಕ್ ಮಾಡ್ತಾ ಇರೋರು ಈ ಥರ ಯಾವ್ದಾದ್ರು ಮೇನ್ ಕ್ಯಾರೆಕ್ಟರ್ ಇರೋವಂಥದ್ದು ಅಥವಾ ಅದಕ್ಕೆ ಸ್ಪೆಷಲ್ ಕ್ಯಾರೆಕ್ಟರೈಸೇಷನ್ಸ್ ಇರೋ ಪಾತ್ರಗಳು ಸಿಗೋದು ಕಷ್ಟ. ಬಟ್ ಈಗ ಬರ್ತಾ ಇರೋ ಪಾತ್ರಗಳೆಲ್ಲ ನೋಡಿ ಖುಷಿ ಆಗ್ತಿದೆ.